ಕ್ರಿಸ್ಮಸ್ ಜಗತ್ತಿನಾದ್ಯಂತ ಆಚರಿಸುವ ಹಬ್ಬ. ದೇವರು ಮತ್ತು ಮಾನವನ ಸಂಧಾನಕ್ಕಾಗಿ ದೇವರು ತಾನೇ ಭೂಮಿಗೆ ಜನಿಸಿ ಬಂದಂತಹ ಸಂತಸದ ಸುದಿನ. ಮಾನವನು ತನ್ನ ಪಾಪ ಕಾರ್ಯಗಳ ನಿಮಿತ್ತ ದೇವರೊಂದಿಗಿನ ಸಂಬಂಧವನ್ನು ಕಳೆದುಕೊಳ್ಳುತ್ತಾ ಸಾಗಿದ್ದ. ಆಗ ದೇವರು ಮಾನವನ ತಪ್ಪನ್ನು ಕ್ಷಮಿಸಲು ಮಾನವನೊಂದಿಗೆ ಸಹಕಾರಕ್ಕಾಗಿ ಸಮಾಧಾನದ ಒಪ್ಪಂದಕ್ಕಾಗಿ ತಾನೇ ಒಬ್ಬ ನರಮನುಷ್ಯನಾಗಿ ನಜರೆತ್ ಎಂಬ ಊರಿನ ಮೇರಿ ಎಂಬ ಹೆಸರಿನ ಒಬ್ಬ ಕನ್ಯೆಯ ಉದರದಲ್ಲಿ ಜನಿಸಿ ಬಂದ ದಿನವೇ ಕ್ರಿಸ್ಮಸ್. ಅಂದು ಮಾನವರ ಮಧ್ಯೆ ವಾಸಿಸಲು, ಜನರ ಪಾಪವನ್ನು ಕ್ಷಮಿಸಲು, ಇಡೀ ಲೋಕವನ್ನು ಉದ್ಧಾರ ಮಾಡಲು, ಸಕಲ ವಿಧವಾಗಿ ಸಂತೈಸಲು ದೇವರು ಮನುಷ್ಯನಾಗಿ ಬಂದಂತಹ ದಿನ. ಈ ಲೋಕದಲ್ಲಿ ಯೇಸು ಒಬ್ಬ ಪುಟ್ಟ ಹುಡುಗನಾಗಿ ಹುಟ್ಟಿ ಎಲ್ಲರನ್ನೂ ತನ್ನವರಂತೆ ಪ್ರೀತಿಸಿದನು. ವಿವಿಧ ತರದ ರೋಗಿಗಳನ್ನು ಗುಣಪಡಿಸಿದನು. ಸತ್ತವರಿಗೆ ಜೀವ ನೀಡಿದನು. ಕುರುಡರು ಕಾಣುವಂತೆ ಮಾಡಿದನು. ಪಾಪಿಗಳನ್ನು ಕ್ಷಮಿಸಿದನು. ಅವರ ಅಗತ್ಯಗಳನ್ನು ಪೂರೈಸಿದನು. ವಿವಿಧ ರೀತಿಯಲ್ಲಿ ಶೋಷಣೆಗೆ ಒಳಗಾಗಿದ್ದ ಜನರೊಂದಿಗೆ ಸಹಜೀವನವನ್ನು ಮಾಡಿದನು. ಯೇಸುವಿನ ಬೋಧನೆಯು ಅದ್ವಿತೀಯವಾದ ಹಾಗೂ ಕ್ರಾಂತಿಕಾರಿ ಸಂದೇಶವಾಗಿತ್ತು. ನಿನ್ನ ನೆರೆಯವರನ್ನು ನಿನ್ನಂತೆಯೇ ಪ್ರೀತಿಸು. ನಿನ್ನ ವೈರಿಗಳನ್ನು ಪ್ರೀತಿಸು. ಯಾರಾದರೂ ಒಂದು ಕೆನ್ನೆಗೆ ಹೊಡೆದರೆ ಅವರಿಗೆ ಮತ್ತೊಂದು ಕೆನ್ನೆ ತೋರಿಸು. ನಿನ್ನಲ್ಲಿ 2 ಅಂಗಿಗಳಿದ್ದರೆ ಒಂದು ಅಂಗಿಯನ್ನು ಮತ್ತೊಬ್ಬರಿಗೆ ಕೊಡು. ನಿನ್ನ ವೈರಿ ಹಸಿದಿದ್ದರೆ ಅವನಿಗೆ ಅನ್ನವನ್ನು ಕೊಡು. ಅಂತವರಿಗೆ ನೀನು ಏನು ಮಾಡಿದರೂ ಅದು ನನಗೆ ಮಾಡಿದ ಹಾಗೆ ಎಂಬ ಅತ್ಯುತ್ತಮ ಸಂದೇಶವನ್ನು ದೇವಮಾನವ ಯೇಸು ಕ್ರಿಸ್ತ ಸಾರಿದರು. ಇದೇ 25ರಂದು ವಿಶ್ವದಾದ್ಯಂತ ಕ್ರಿಸ್ತ ಜಯಂತಿಯನ್ನು ಆಚರಿಸಲಾಗುತ್ತದೆ. ಅಂದು ವಿಶೇಷ ಆರಾಧನೆಗಳ ಕಾರ್ಯಕ್ರಮಗಳನ್ನು ನಡೆಸಲಾಗುತ್ತದೆ. ಮನೆಗಳಲ್ಲಿ ಕ್ರಿಸ್ತ ಜಯಂತಿಯ ಸಂದೇಶವನ್ನು ಸಾರಲಾಗುತ್ತದೆ. ಬಡವರಿಗೆ, ವಿಧವೆಯರಿಗೆ, ವಿವಿಧ ರೀತಿಯಲ್ಲಿ ಹಿಂದುಳಿದವರಿಗೆ ಉಡುಗೊರೆಯನ್ನು ನೀಡಲಾಗುತ್ತದೆ. ವಿಶೇಷವಾಗಿ ಆಸ್ಪತ್ರೆ, ಸೆರೆಮನೆಗಳಲ್ಲಿರುವವರಿಗೆ ಕ್ರಿಸ್ತನ ಪ್ರೀತಿಯನ್ನು ಹಂಚಲಾಗುತ್ತದೆ. ಇತ್ತೀಚಿನ ಪ್ರಪಂಚದ ಆಗುಹೋಗುಗಳು, ವಿದ್ಯಮಾನಗಳು, ಯುದ್ಧಗಳಂತಹ ದುರಂತಗಳು, ಪ್ರಾಕೃತಿಕ ವಿಕೋಪಗಳು, ಮಾನವರೊಳಗಿನ ವೈಷಮ್ಯ, ದ್ವೇಷ ಇವು ಮನುಕುಲಕ್ಕೆ ಮಾರಕವಾಗಿವೆ. ಈ ದೆಸೆಯಲ್ಲಿ ಕ್ರಿಸ್ತ ಜಯಂತಿಯ ಸಂತೋಷದ ಸಂದೇಶ ಭೂಲೋಕದಲ್ಲಿ ಮನುಷ್ಯರ ಒಳಗೆ ದೇವರು ಸಮಾಧಾನವನ್ನು ನೀಡಲು ಎಲ್ಲರೂ ಪ್ರೀತಿ, ಅನ್ಯೋನ್ಯತೆ, ಸ್ನೇಹದಿಂದ ಜೀವಿಸುವಂತಾಗಲಿ ಎಂಬ ಸಂದೇಶವನ್ನು ಸಾರುತ್ತಾ ಇದೀಗ ನಮ್ಮ ಸಹಪಾಠಿಗಳು ಶಿಕ್ಷಕರುಗಳ ಜೊತೆ ಸೇರಿ ನಿಮ್ಮ ಮುಂದೆ ಪ್ರಸ್ತುತಪಡಿಸಲಿದ್ದಾರೆ ಕ್ರಿಸ್ತ ಜಯಂತಿಯ ರೂಪಕ. ಭಗವಾನ್ ಯೇಸು ಕ್ರಿಸ್ತನ ಜನನ ಹಾಗೂ ಅವರು ಮಾಡಿದ ಸೇವಾ ರೂಪಕ ನಿಮ್ಮ ಮುಂದೆ. ಜಗತ್ತನ್ನು ಮನುಷ್ಯನೇ ಉದ್ಧಾರ ಮಾಡಬೇಕೆಂದು ದೇವರು ಒಂದು ಪುಟ್ಟ ಜನಾಂಗವನ್ನು ಆರಿಸಿಕೊಂಡರು. ಈ ಜನಾಂಗಕ್ಕೆ ಪ್ರೀತಿ ತುಂಬಿದರು, ತನ್ನ ಜನರೆಂದು ಪ್ರೀತಿಯಿಂದ ಹರಸಿದರು. ಆದರೆ ಜನಾಂಗ ಪ್ರೀತಿ ಮರೆತು ಸ್ವಾರ್ಥಿಗಳಾಗಿ ಬೆರೆದರು. ದೇವರಿಂದ ದೂರಾದರು, ಸಿಡಿದೆದ್ದು ತಂಗೆ ಎದ್ದರು. ದೇವರಿಂದ ದೂರ ಹೋದರು, ಬಲು ದೂರ ಹೋದರು. ನನ್ನ ಒಡಲ ಜೀವವನ್ನು ದೂರ ಮಾಡುವನೆ ದೇವರು. ಅನುಕಂಪ ಉಸಿರಾಗಿಸಿ ನೀಡಿದ ಜೀವಕ್ಕೆ ಹೊಸ ರೂಪ. ನನ್ನ ಜನರ ಪ್ರೀತಿಗೆ ನನ್ನ ಪ್ರೀತಿ
ಜ್ಞಾನಿಗಳು ಚುಕ್ಕಿಯ ನೋಡಿದರು, ನಕ್ಷತ್ರದ ಬೆನ್ನಲ್ಲೇ ನಡೆದರು, ಜ್ಯೋತಿಯ ಹುಡುಕುತ್ತ ಬಂದರು, ಆ ಮಹಾಜ್ಯೋತಿಯ ಹುಡುಕುತ್ತ ಬಂದರು. ಮೂರು ರಾಯರು ಕೊನೆಗೆ ತಲುಪಿದ್ದು ಕಟುಕ ಅರಸನ ಅರಮನೆಗೆ. ಆಗ ಹೆರೋದ ಗಲೀಲಿಯದ ಸಿಂಹಾಸನದಲ್ಲಿ ಕುಳಿತಿದ್ದ. ತನ್ನ ಸಿಂಹಾಸನಕ್ಕೆ ಪ್ರತಿಸ್ಪರ್ಧಿಯೊಬ್ಬ ಹುಟ್ಟಿದ್ದಾನೆ ಎಂಬ ಅಳಲು ಅವನನ್ನು ಅಲ್ಲೋಲ ಕಲ್ಲೋಲ ಮಾಡಿತ್ತು. ಬೆತ್ಲೆಹೇಮಿನಲ್ಲಿ ಹುಟ್ಟಿದ ಮಹಾಜ್ಯೋತಿಯನ್ನು ಆರಿಸಲು ಸೈತಾನನ ಶಕ್ತಿ ಹೆರೋದನ ಆತ್ಮವನ್ನು ಸೇರಿಕೊಂಡಿತು. ಕೆಂಡವಾಗಿ ಕಿಡಿಕಾರಿದ ಅಟ್ಟಹಾಸ ಬೆರೆದಾಡಿತು, ಮಕ್ಕಳು ಹುಡುಕಲು ಸೈನ್ಯವ ಹತ್ತಿರ. ಬೀದಿ ಬೀದಿಯ ಹಳ್ಳಿ ಹಳ್ಳಿಯ ಗಂಡು ಮಕ್ಕಳನ್ನು ಹುಡುಕುತ್ತ ಹೊರಟ, ಕತ್ತಿಗೆ ಸಿಕ್ಕಿದ ಕುಳ್ಳಿಗೆ ಕಡಿದ, ಕಾಲಿಗೆ ಸಿಕ್ಕಿದ ಮಕ್ಕಳ ತುಳಿದ, ಬೀದಿಯ ಹರಡಿತು ರಕ್ತವು ಹರಿಯಿತು, ಹುಟ್ಟಿದ ಮಕ್ಕಳ ಪ್ರಾಣವು ಹೋಗಿತು. ನರಮೇಧದಲ್ಲಿ ಮದವೇರಿದಂತೆ ಗಂಡು ಮಕ್ಕಳ ಕೊಲ್ಲಿಸಿದ, ಮುದ್ದು ಮಕ್ಕಳ ಸೀಡಿಸಿದ. ಕಂದನನ್ನು ಹುಡುಕಾಡಿದ ಕೈಗಳು ಬರಿದಾಗಿ ಹಿಂದಕ್ಕೆ ಬಂದವು. ಕಟುಕ ಅಧಿಪತಿಯ ಕಣ್ಣಿಗೆ ಸ್ವರ್ಗದ ಆ ಮಹಾಜ್ಯೋತಿ ಕಾಣಿಸಲಿಲ್ಲ. ಆದರೆ ಸಮಾಜದಿಂದ ತಿರಸ್ಕೃತಗೊಂಡಿದ್ದ ಬಹಿಷ್ಕಾರದ ಪ್ರಜೆಗಳಂತಿದ್ದ ಗುಡ್ಡಗಾಡುಗಳಲ್ಲಿ ಕುರಿ ಮೇಯಿಸುತ್ತಿದ್ದ ಕುರುಬರಿಗೆ
ಆ ಸಂದೇಶ ಕೇಳಿಸಿತು. ಅದೋ ನೋಡಿ, ಆಕಾಶದಲ್ಲಿ ದೂತವೃಂದ ಹಾಡುತ್ತಿದೆ. ಸಂತಸದ ಸಂತೋಷದ ಆ ಸಂದೇಶ. ಈ ಜಗತ್ತಿನ ಜನರನ್ನು ಉದ್ಧಾರ ಮಾಡಲು ಪ್ರಭು ಯೇಸು ಈ ಭೂಮಿಯಲ್ಲಿ ಅವತರಿಸಿದರು. ಮುಗ್ಧ ಮಗುವಿನ ರೂಪದಲ್ಲಿ ಈ ಪುಟ್ಟ ಕಂದನ ಹೆಜ್ಜೆ ಹೆಜ್ಜೆಗಳಲ್ಲಿ ಜೀವ ಚಿಗುರಿತು, ಪ್ರೀತಿ ಬೆಳೆಯಿತು. ಈ ಪುಟ್ಟ ಕಂದ ದೇವಾಲಯದಲ್ಲಿ ಕಾಣಿಕೆಯಾದ, ನಸರೇತಿನಲ್ಲಿ ಮಗುವಾದ, ಜೆರೂಸಲೇಮಿನಲ್ಲಿ ಜ್ಞಾನಿಯಾದ, ಗಲಿಲೆಯದಲ್ಲಿ ಜನಪ್ರೇಮಿಯಾದ, ಕೊನೆಗೆ ತನ್ನ ತಂದೆಯ ಆಲಯದಲ್ಲಿ ಅಭಿಷೇಕಗೊಂಡು ಜನತೆಯ ಉದ್ಧಾರಕ್ಕೆಂದು ಹೊರಟ. ಬೆಳಕು ತುಂಬಿದ ಜಗದಲ್ಲಿ ಬಾಳು ಕತ್ತಲಣ್ಣ, ಬೆಳಕು ತುಂಬಿದ ಜಗದಲ್ಲಿ ಬಾಳು ಕತ್ತಲಣ್ಣ. ತಾಯಿಯನ್ನು ಒಮ್ಮೆ ನೋಡೋ ಆಸೆಯಣ್ಣ, ಹೆತ್ತ ತಾಯಿಯನ್ನು ಒಮ್ಮೆ ನೋಡೋ
ಏನು ಯೇಸುವೆ, ಯೇಸು ಸ್ವಾಮಿಯೇ, ದಾವೀದನ ಪುತ್ರ ಯೇಸುವೇ, ಯಾಕೋ ಗಿರ್ಚ್ತಾ ಇದೆಯಾ? ನಾವು ಭಿಕಾರಿಗಳು ಕಣೋ. ಯೇಸು, ದಾವೀದನ ಪುತ್ರ ಯೇಸುವೇ, ದೇವರ ಕುಮಾರ ಯೇಸುವೇ. ನೊಂದ ಕೂಗ ಕೇಳಿ ಯೇಸು ಅಲ್ಲೇ ನಿಂತರಣ್ಣ. ನೊಂದ ಕೂಗ ಕೇಳಿ ಯೇಸು ಅಲ್ಲೇ ನಿಂತರಣ್ಣ. ಕರುಣೆಯಿಂದ ಬೇಗ ನನ್ನ ಬಳಿಗೆ ಕರೆದರಣ್ಣ. ಕರುಣೆಯಿಂದ ಬೇಗ ನನ್ನ ಬಳಿಗೆ ಕರೆದರಣ್ಣ. ಬಾರ್ತಿಮೆಯೋನ ಅವನನ್ನು ನನ್ನ ಬಳಿಗೆ ಕರೆದನ್ನಿ. ಇದೋ ಸ್ವಾಮಿ, ನಾನು ಬಂದೆ. ನಿಧಾನ ಕಣೋ, ಬಿಟ್ಟಿಯೇ ತಗೋ ಈ ಗೋಳು ತಟ್ಟೆ. ಇನ್ನು ಈ ಗೋಳು ತಟ್ಟೆ ಅವಶ್ಯಕತೆ ಇಲ್ಲ. ನನ್ನ ಯೇಸು, ನನ್ನ ರಕ್ಷಕ ನನ್ನನ್ನು ಕರೆದಾಯಿತು. ಯೇಸು ಬಳಿಗೆ ಹೋಗಿ ಅವರ ಪಾದ ಬಿಡಿದೆ ನನ್ನ. ಯೇಸು ಬಳಿಗೆ ಹೋಗಿ ಕಂದ, ನನ್ನಿಂದ ಏನಾಗಬೇಕು ನಿನಗೆ? ಸ್ವಾಮಿ, ನಾನು ಪ್ರಪಂಚ ನೋಡ್ಬೇಕು, ನಾ ಲೋಕ ನೋಡ್ಬೇಕು, ನಾ ಎಲ್ಲ ನೋಡ್ಬೇಕು, ನಿಮ್ಮನ್ನು ನೋಡ್ಬೇಕು ಸ್ವಾಮಿ. ನನಗೆ ಕಣ್ಣು ಕೊಡಿ. ನೋಡು, ನಿನ್ನ ವಿಶ್ವಾಸದಂತೆ ನಿನಗಾಗಿ. ನನಗೆ ಕಾಣ್ತಾ ಇದೆ. ನಿಮಗೆ ಕೋಟಿ ಕೋಟಿ ಸ್ತೋತ್ರ. ಕಣ್ಣು ಕೊಟ್ಟ ದೇವ ನಿಮಗೆ ಕೋಟಿ ಕೋಟಿ ಸ್ತೋತ್ರ. ಜೀವಮಾನವೆಲ್ಲ ಸಾರುವೆ ನಿಮ್ಮ ಮಹಿಮೆಯನ್ನ. ಯೇಸುವೆ ನಿಮ್ಮ ಮಹಿಮೆಯನ್ನ. ಯೇಸುವೆ ನಿಮ್ಮ ಮಹಿಮೆಯನ್ನ. ಹುಟ್ಟು ಕೂಡ ನನಗೆ ಯೇಸು ಕಣ್ಣ ಕೊಟ್ಟರಲ್ಲ. ಹುಟ್ಟು ಕೂಡ ನನಗೆ ಯೇಸು ಕಣ್ಣ ಕೊಟ್ಟರಲ್ಲ. ഇരുಳು ತುಂಬಿದ ಜಗದಲ್ಲಿ